ಚಿಹ್ನೆಗಳು, ಸೈನ್ಸ್, ದಿಸ್ ಪರ್ಸನ್ ಇಸ್ ಲೂಸಿಂಗ್ ಇಂಟ್ರೆಸ್ಟ್. ಈ ವ್ಯಕ್ತಿ ನಿಮ್ಮ ಮೇಲೆ ಇಂಟ್ರೆಸ್ಟ್ನ ಕಳ್ಕೊಳ್ತಾ ಇದ್ದಾರೆ. ಮೊದಲನೇದು, ಇಮೋಷ್ನಲಿ ಡಿಸ್ಕನೆಕ್ಟ್ ಆಗ್ತಾರೆ, ಮಾತಾಡೋದು ಕಮ್ಮಿ, ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಿಲ್ಲ, ಹಾಗೆ ನಿಮ್ಮ ಫೀಲಿಂಗ್ಸ್ ಬಗ್ಗೆ ಏನು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರೋದಿಲ್ಲ. ಮೆಸೇಜಸ್, ಕಾಲ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಒಂದೊಂದ್ಸಲ ನಿಂತೇ ಹೋಗುತ್ತೆ ಅಂತ ಹೇಳ್ಬೋದು. ಡಿಕ್ರೀಸ್ಡ್ ಇಂಟಿಮೆಸಿ ಅಂತೀವಿ. ಇಂಟಿಮೆಸಿ ಇನ್ ಎನಿ ವೇಸ್, ಫಿಸಿಕಲ್ ಇಂಟಿಮೆಸಿ ಆಗಿರ್ಬೋದು, ಅಥವಾ ನಿಮ್ಮಿಂದ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾರೆ. ಬೇಕು ಅಂತಲೇ ಅವಾಯ್ಡ್ ಮಾಡುವಂಥದ್ದು, ನಾನು ಬ್ಯುಸಿ ಅಂತ ಹೇಳುವಂಥದ್ದು, ಮಾತನ್ನು ಎಸ್ ಆರ್ ನೋ ಅನ್ನೋ ಹಾಗೆ ಇಟ್ಕೊಂಡಿರುವಂಥದ್ದು. ಸೊ ಆ ಫಿಸಿಕಲ್ ಡಿಸ್ಟೆನ್ಸ್ನು ಕೂಡ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರ. ನೀವು ಆ ರಿಲೇಷನ್ಶಿಪ್ನಲ್ಲಿ ಇದ್ದರೂ ಕೂಡ ಒಂಟಿತನ ನಿಮಗೆ ತುಂಬ ಕಾಡ್ತಾ ಇರುತ್ತೆ. ಮೂರನೇ ವಿಷಯ, ಡಿಕ್ರೀಸ್ಡ್ ಇಂಟ್ರೆಸ್ಟ್. ಇರಿಟೇಷನ್ ಜಾಸ್ತಿ ಆಗುತ್ತೆ, ರಿಸೆಂಟ್ಮೆಂಟ್ ಜಾಸ್ತಿ ಇರುತ್ತೆ, ಇಲ್ಲದ ಸಲ್ಲದ ಕೋಪಗಳು ಜಾಸ್ತಿ ಬರುತ್ತೆ, ಚಿಕ್ಕ ಚಿಕ್ಕ ವಿಷಯಗಳಿಗೆ ಕಿರಿಕಿರಿ ಆಗುವಂಥದ್ದು, ಹಾಗೂ ನಿಮ್ಮನ್ನು ದೂರುವಂಥದ್ದು, ಬೇಜಾರು ಮಾಡುವಂಥದ್ದು, ನಿನ್ನಿಂದ ನಾನು ಮೂಡ್ ಆಫ್ ಆಯಿತು ಅಂತ ಹೇಳುವಂಥದ್ದು, ಇದನ್ನೆಲ್ಲ ಜಾಸ್ತಿ ಮಾಡ್ತಿರ್ತಾರೆ. ಇವ್ರ ಹತ್ರ ಮಾತಾಡೋಕೆ ಹೊರ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ. ಹಾಗೂ ನೀವೇನಾದರೂ ಕ್ಲಾರಿಫಿಕೇಷನ್ ಕೇಳಿದ್ರೆ ಅದಕ್ಕೆ ಅವ್ರೇನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಆ್ಯಕ್ಟಿವಿಟೀಸ್, ನೀವು ಅವರು ಒಟ್ಟಿಗೆ ಮಾಡ್ತಾ ಇದ್ದ ವಿಷಯಗಳೆಲ್ಲ ನಿಂತು ಹೋಗುತ್ತೆ. ನಾನು ಮಾಡೋಕ್ಕಾಗಲ್ಲ, ನಾನು ಬರಲ್ಲ ಅಂತ ಹೇಳ್ತಾರೆ. ಹೋಗೋಣ ಅಂದರೆ ಇಲ್ಲ, ನಾನು ಇನ್ಯಾರ ಜೊತೆನೋ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಇಂಟ್ರೆಸ್ಟನ್ನು ತೋರಿಸೋದನ್ನ ಬಿಟ್ಟು ಬೇರೆಯ ಕಡೆಗೆ ಇಂಟ್ರೆಸ್ಟ್ ಹೋಗುತ್ತೆ, ಝೋನ್ ಔಟ್ ಆಗ್ತಾರೆ. ಹಾಗೂ ವ್ಯಾಲಿಡೇಷನ್ಗೆ ಕಾಯ್ತಾ ಇರ್ತಾರೆ. ಅಂದರೆ ಬೇರೆಯವರ ಜೊತೆ ಟೈಮ್ನ ಸ್ಪೆಂಡ್ ಮಾಡುವಂಥದ್ದನ್ನ ಹೆಚ್ಚು ಮಾಡ್ತಾರೆ. ಇದನ್ನು ನಾವು ವ್ಯಾಲಿಡೇಷನ್ ಅಂತ ಹೇಳ್ತೀವಿ. ಔಟರ್ ವ್ಯಾಲಿಡೇಷನ್, ಎಕ್ಸ್ಟರ್ನಲಿ ಬೇರೆ ಕಡೆಗೆ ಡಿಸ್ಟ್ರ್ಯಾಕ್ಟ್ ಆಗುವಂಥದ್ದು. ಹಾಗೂ ಇಂಡಿಪೆಂಡೆನ್ಸ್, ನನಗೆ ಇಂಡಿಪೆಂಡೆನ್ಸ್ ಬೇಕು, ನಾನು ಒಂಟಿಯಾಗಿರೋಕ್ಕೆ ಇಷ್ಟಪಡ್ತೀನಿ, ನಂಗೆ ಫ್ರೀಡಮ್ ಬೇಕು ಅಂತ ಪದೇ ಪದೇ ಅದನ್ನೇ ತರ್ತಿರ್ತಾರೆ. ನಾನು ಆಚೆ ಒಬ್ಬಳೇ ಹೋಗಬೇಕು, ನನಗೆ ನಿನ್ನ ಜೊತೆ ಏನೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಪದೇ ಪದೇ ನಿಮಗೆ ನೋವು ಮಾಡ್ತಾ ಇರ್ತಾರೆ ಹೇಳಿ. ಫ್ಯೂಚರ್ ಬಗ್ಗೆ ಮಾತೇ ಇರೋದಿಲ್ಲ. ಫ್ಯೂಚರ್ ಏನು ಅಂದರೆ ಅದ್ರ ಬಗ್ಗೆ ಉತ್ತರಗಳಿರೋದಿಲ್ಲ. ಒಂಥರ ಕ್ವೆಶನ್ ಮಾರ್ಕ್ ಆಗಿರ್ತೀರ, ಕನ್ಫ್ಯೂಷನಲ್ಲಿರ್ತೀರ ಈ ವ್ಯಕ್ತಿ ಜೊತೆ ಇದ್ದಾಗ. ಹಾಗೂ ನಿಮಗೇನು ಅನಿಸ್ತಾ ಇರುತ್ತೆ ಅಂದರೆ, ನಾನು ಯಾಕೆ ಇಲ್ಲಿದ್ದೀನಿ, ನೀವು ಐಸೋಲೇಟ್ ಆಗ್ತಾ ಇದ್ದೀರಾ ಅನಿಸ್ತಾ ಇರುತ್ತೆ, ನೀವು ಕೊರಗ್ತಾ ಇರ್ತೀರಾ. ಅವ್ರಿಗದು ಮ್ಯಾಟರೇ ಆಗ್ತಾ ಇರೋದಿಲ್ಲ. ಅವ್ರು ನೋವು ಕೊಡ್ತಾ ಇರೋದ್ರಿಂದ ಅವ್ರಿಗೆ ಆ ನೋವು ಏನು ಅಂತಲೂ ಅರ್ಥ ಆಗ್ತಾ ಇರೋದಿಲ್ಲ. ಸೊ ಇದೆಲ್ಲ ಸೈನ್ಸ್, ಇದೆಲ್ಲ ಕೂಡ ಈ ರಿಲೇಷನ್ಶಿಪ್ನಲ್ಲಿದೆ. ಅಂದರೆ ದಿಸ್ ಪರ್ಸನ್ ಹ್ಯಾಸ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ಯು ಅಂತ ಅರ್ಥ. ಹೋಪ್ ಇಟ್ ಹೆಲ್ಪ್ಡ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.